ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಕಾಸ್ ಉಪಯೋಗಿಸಿ ಹೇಳುವಂತಹ ವಾಕ್ಯಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಈ ರೀತಿಯ ವಿಡಿಯೋಸ್ ಇನ್ನೂ ಹೆಚ್ಚು ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಬಿಕಾಸ್ ಇದರ ಅರ್ಥ ಏನು? ಯಾಕೆಂದರೆ ಅಥವಾ ಕಾರಣದಿಂದ, ಈ ಅರ್ಥದಲ್ಲಿ ನಾವು ಬಿಕಾಸನ್ನು ಯೂಸ್ ಮಾಡ್ತೇವೆ. ನೋಡೋಣ, ಉದಾಹರಣೆಗಳ ಮೂಲಕ ಇನ್ನಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಐ ಆಮ್ ಲೇಟ್ ಬಿಕಾಸ್ ಆಫ್ ಯು. I am late because of you. ನಿನ್ನಿಂದಾಗಿ ನನಗೆ ತಡವಾಯಿತು. ನೋಡಿ, ಬಿಕಾಸ್ ಆಫ್ ಯು ಅಂದರೆ ಏನು ಅರ್ಥ? ನಿನ್ನಿಂದಾಗಿ. ಐ ಆಮ್ ಲೇಟ್, ನನಗೆ ತಡವಾಯಿತು. She didn't come to school because she is sick. She didn't come to school because she is sick. ಅವಳು ಅನಾರೋಗ್ಯದ ಕಾರಣ ಶಾಲೆಗೆ ಬರಲಿಲ್ಲ. ನೋಡಿ, ಇಲ್ಲಿದೆ ಬಿಕಾಸ್ ಶಿ ಈಸ್ ಸಿಕ್. ಅದನ್ನು ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಇದನ್ನು ಫಸ್ಟಲ್ಲಿ ಹಾಕ್ಕೊಳ್ತೀನಿ. ಅವಳು ಅನಾರೋಗ್ಯದ ಕಾರಣ ಡಿಂಟ್ ಕಮ್ ಟು ಸ್ಕೂಲ್, ಶಾಲೆಗೆ ಬರಲಿಲ್ಲ. ಹಾಗೆ ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಹಾಗೆ ಹೇಳ್ತೀವಿ. ನೋಡಿ, ಹೀಗೂ ಕೂಡ ಕನ್ನಡದಲ್ಲಿ ಹೇಳ್ಬೋದು. ಅವಳು ಶಾಲೆಗೆ ಬರಲಿಲ್ಲ ಯಾಕೆಂದರೆ ಅವಳಿಗೆ ಹುಷಾರಿರಲಿಲ್ಲ. ಹಾಗೂ ಕೂಡ ಈ ಕನ್ನಡ ವಾಕ್ಯವನ್ನು ನೀವು ಹೇಳ್ಬೋದು. ಮೋಹನ್ failed the test because he didn't study. Mohan failed the test because he didn't study. ಏನು ಹಾಗಂದ್ರೆ ಮೋಹನ್ ಓದದ ಕಾರಣ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿಲ್ಲ. ಇಲ್ಲಿ ನೋಡಿ, ಬಿಕಾಸ್ he didn't study, ಓದದ ಕಾರಣ. ಯಾರು? ಮೋಹನ್. ಮೋಹನ್ ಓದದ ಕಾರಣ ಪರೀಕ್ಷೆಯಲ್ಲಿ ಅವನು ಫೇಲ್ ಆದ, ಉತ್ತೀರ್ಣನಾಗಲಿಲ್ಲ. ನೋಡಿ, ಈ ಕನ್ನಡ ವಾಕ್ಯವನ್ನು ಹೀಗೂ ಕೂಡ ಹೇಳ್ಬೋದು. ಮೋಹನ್ ಪರೀಕ್ಷೆಯಲ್ಲಿ ಫೇಲ್ ಆದ ಯಾಕೆಂದ್ರೆ ಅವನು ಓದಿರಲಿಲ್ಲ. ಹಾಗೂ ಕೂಡ ಈ ಕನ್ನಡ ವಾಕ್ಯವನ್ನು ನೀವು ಹೇಳ್ಬೋದು. ಯಾಕೆಂದರೆ ಅಥವಾ ಆ ಕಾರಣ, ಬಿಕಾಸ್ ಈ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೇವೆ. ಐ ಕುಡ್ ನಾಟ್ ಸ್ಲೀಪ್ ಬಿಕಾಸ್ ಆಫ್ ದ ನಾಯ್ಸ್. ಐ ಕುಡ್ ನಾಟ್ ಸ್ಲೀಪ್ ಬಿಕಾಸ್ ಆಫ್ ದ ನಾಯ್ಸ್. ಶಬ್ದದ ಕಾರಣ ನನಗೆ ನಿದ್ರಿಸಲು ಸಾಧ್ಯವಾಗಲಿಲ್ಲ. We couldn't go out because it was raining heavily. We couldn't go out because it was raining heavily. ಜೋರಾಗಿ ಮಳೆ ಬರ್ತಿದ್ದ ಕಾರಣ ನಮಗೆ ಹೊರಗೆ ಹೋಗಲು ಸಾಧ್ಯವಾಗಲಿಲ್ಲ. I have to study because I have an exam tomorrow. I have to study because I have an exam tomorrow. ಏನು ಹಾಗಂದ್ರೆ ನಾನು ಓದಬೇಕು ಯಾಕೆಂದರೆ ನನಗೆ ನಾಳೆ ಪರೀಕ್ಷೆ ಇದೆ. The bus was late because of the traffic jam. The bus was late because of the traffic jam. ಟ್ರಾಫಿಕ್ ಜಾಮಿನಿಂದಾಗಿ ಬಸ್ ತಡವಾಗಿ ಬಂತು. ಟ್ರಾಫಿಕ್ ಜಾಮಿನ ಕಾರಣ, ಟ್ರಾಫಿಕ್ ಜಾಮಿನಿಂದಾಗಿ ಬಸ್ ತಡವಾಗಿ ಬಂತು. We lost the match because we didn't play well. We lost the match because we didn't play well. ನಾವು ಚೆನ್ನಾಗಿ ಆಡದ ಕಾರಣ ನಾವು ಪಂದ್ಯದಲ್ಲಿ ಸೋತೆವು. ನಾವು ಚೆನ್ನಾಗಿ ಆಡದ ಕಾರಣ, ಅಥವಾ ಹೀಗೆ ಹೇಳ್ಬೋದು, ನಾವು ಮ್ಯಾಚಲ್ಲಿ ಸೋತೆವು ಯಾಕೆಂದರೆ ನಾವು ಚೆನ್ನಾಗಿ ಆಡಲಿಲ್ಲ. I couldn't get up early because I slept very late. I couldn't get up early because I slept very late. ನಾನು ತಡವಾಗಿ ಮಲಗಿದ ಕಾರಣ ಬೆಳಿಗ್ಗೆ ಬೇಗ ಏಳಲು ಸಾಧ್ಯವಾಗಲಿಲ್ಲ. Because I slept very late. ತಡವಾಗಿ ಮಲಗಿದ ಕಾರಣ I couldn't get up early. ಬೆಳಿಗ್ಗೆ ಬೇಗ ಏಳಲು ಸಾಧ್ಯವಾಗಲಿಲ್ಲ. I closed the windows because it was very cold. I closed the windows because it was very cold.
ತುಂಬ ಚಳಿ ಇದ್ದ ಕಾರಣ ಕಿಟಕಿಗಳನ್ನು ನಾನು ಮುಚ್ಚಿದೆ. I took a medicine because I had a headache. I took a medicine because I had a headache. ತಲೆನೋವಿದ್ದ ಕಾರಣ ನಾನು ಔಷಧಿ ತೆಗೆದುಕೊಂಡೆ. Just because I look happy doesn't mean I don't have any problems. Just because I look happy doesn't mean I don't have any problems. ನಾನು ಖುಷಿಯಾಗಿ ಕಾಣಿಸುವ ಮಾತ್ರಕ್ಕೆ ನನಗೆ ಸಮಸ್ಯೆಗಳಿಲ್ಲ ಎಂದು ಅರ್ಥ ಅಲ್ಲ. ಇಲ್ಲಿ ನೋಡಿ ಜಸ್ಟ್ ಬಿಕಾಸ್ ಅಂತ ನಾನು ವಾಕ್ಯವನ್ನು ಶುರು ಮಾಡ್ತಾ ಇದ್ದೀನಿ. ಹಾಗಂದ್ರೆ ಏನು? ಯಾವುದೊಂದು ಕಾರಣದ ಮಾತ್ರಕ್ಕೆ. ಇಲ್ಲಿ ನೋಡಿ ಜಸ್ಟ್ ಬಿಕಾಸ್ ಐ ಲುಕ್ ಹ್ಯಾಪಿ, ನಾನು ಖುಷಿಯಾಗಿ ಕಾಣಿಸುವ ಮಾತ್ರಕ್ಕೆ, ಹಾಗೆ ಅರ್ಥ ಬರುತ್ತೆ. ಜಸ್ಟ್ ಬಿಕಾಸ್ ನಾನು ಖುಷಿಯಾಗಿ ಕಾಣಿಸುವ ಮಾತ್ರಕ್ಕೆ. ಜಸ್ಟ್ ಬಿಕಾಸ್ ಐ ಲುಕ್ ಹ್ಯಾಪಿ doesn't mean I don't have any problems. I can't buy that phone because it's expensive. I can't buy that phone because it's expensive. ನನಗೆ ಆ ಫೋನ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಯಾಕೆಂದರೆ ಅದು ತುಂಬ ದುಬಾರಿ. I spoke softly because I didn't want to disturb them. I spoke softly because I didn't want to disturb them. ಅವರಿಗೆ ತೊಂದರೆ ಮಾಡಬಾರದೆಂದು ನಾನು ಸಣ್ಣಕ್ಕೆ ಮಾತನಾಡಿದೆ. I am smiling because I'm happy. I'm smiling because I'm happy. ನಾನು ನಗ್ತಾ ಇದ್ದೇನೆ ಯಾಕೆಂದರೆ ನಾನು ಖುಷಿಯಾಗಿದ್ದೇನೆ. We can't trust him because he's a liar. We can't trust him because he is a liar. ನಮಗೆ ಅವನನ್ನು ನಂಬಲು ಸಾಧ್ಯವಿಲ್ಲ ಯಾಕೆಂದರೆ ಅವನು ಸುಳ್ಳುಗಾರ. She reached late because she missed the bus. She reached late because she missed the bus. ಬಸ್ ತಪ್ಪಿದ ಕಾರಣ ಅವಳು ತಡವಾಗಿ ಬಂದು ತಲುಪಿದ್ಲು. I do this job because I like doing it. I do this job because I like doing it. ಈ ಕೆಲಸ ನನಗೆ ಇಷ್ಟವಾದ ಕಾರಣ ನಾನಿದನ್ನು ಮಾಡುತ್ತೇನೆ. Deepa usually eats home cooked food because it's healthy. Deepa usually eats home cooked food because it's healthy. ದೀಪಾ ಹೆಚ್ಚಾಗಿ ಮನೆಯಲ್ಲಿ ಮಾಡಿದ್ದನ್ನು ತಿಂತಾಳೆ ಯಾಕೆಂದ್ರೆ ಅದು ಆರೋಗ್ಯಕರ. I have to leave because it's already time. I have to leave because it's already time. ನಾನು ಹೊರಡಬೇಕು ಯಾಕೆಂದ್ರೆ ಸಮಯ ಆಯಿತು. ಇದಿಷ್ಟು ನಾವು ಬಿಕಾಸ್ ಉಪಯೋಗಿಸಿಕೊಂಡು ಇವತ್ತು ಕಲಿತಾ ಇರುವಂಥ ವಾಕ್ಯಗಳು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.